ಸರಿ, ಇದನ್ನ ಬಿಡಿಸಿ ನೋಡೋಣ. ಇವತ್ತಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ದಯಾದೃಷ್ಟಿ ಮತ್ತು ಆಧ್ಯಾತ್ಮಿಕ ಏಕತೆಯ ದೃಷ್ಟಿಕೋನ ಅನ್ನೋ ಮೂಲ ಪಠ್ಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಹೌದು, ಇದೊಂದು ಬಹಳ ಆಸಕ್ತಿದಾಯಕ ಪಠ್ಯ. ಸಾಮಾನ್ಯವಾಗಿ ಒಂದು ತಪ್ಪಿದೆ ಅಲ್ವಾ? ಅಂದ್ರೆ ಯಾರನ್ನಾದ್ರೂ ನೋಡಿದ ತಕ್ಷಣ ಇವರು ಇಷ್ಟೇ ಅಂತ, ಇವರ ಸ್ವಭಾವ ಬದಲಾಗಲ್ಲ ಅಂತ ಜಡ್ಜ್ ಮಾಡ್ಬಿಡ್ತೀವಿ. ಹೌದು, ಬಹಳ ಸುಲಭವಾಗಿ ತೀರ್ಮಾನ ಮಾಡ್ತೀವಿ. ಆದರೆ ಈ ಪಠ್ಯಜ್ಞಾನ, ದಯೆ ಮತ್ತು ಏಕತೆ ನಮ್ಮ ಸಂಬಂಧಗಳನ್ನ ಹೇಗೆ ಬದಲಾಯಿಸುತ್ತೆ ಅಂತ ತೋರಿಸುತ್ತೆ. ಖಂಡಿತ, ಇದೊಂದು ಪ್ರಮುಖ ಪ್ರಶ್ನೆಯನ್ನ ಹುಟ್ಟುಹಾಕತ್ತೆ. ನಾವು ಬೇರೆಯವರನ್ನ ಕೇವಲ ಅವರ ನ್ಯೂನತೆಗಳಿಂದಲೇ ಅಳಿಯಬೇಕಾ? ನೋಡಿ, ಈ ಪಠ್ಯದಲ್ಲಿ ಬೇರೆಯವರನ್ನ ಟೀಕಿಸುವ ಬದಲು ದಯಾದೃಷ್ಟಿ ಅಂದ್ರೆ ದಯೆಯ ದೃಷ್ಟಿಕೋನವನ್ನ ಅಳವಡಿಸಿಕೊಳ್ಳೋದ್ರ ಬಗ್ಗೆ ಬಹಳ ಚೆನ್ನಾಗಿ ವಿವರಿಸಿದ್ದಾರೆ. ಅಂದ್ರೆ ಇಲ್ಲಿ ಜ್ಞಾನಪೂರ್ಣರು ಅನ್ನೋ ಪದನ್ನೇ ಬಳಸಿದ್ದಾರೆ. ನಿಜ. ಜ್ಞಾನಪೂರ್ಣರು ಅಂದ್ರೆ ಇತರರ ಸಂಸ್ಕಾರಗಳನ್ನ, ಅವರ ಗುಣಲಕ್ಷಣಗಳನ್ನ ಅರ್ಥ ಮಾಡಿಕೊಂಡು ಅವ್ರನ್ನ ಟೀಕಿಸುವ ಬದಲು ಅವರ ಸಂಸ್ಕಾರ ಪರಿವರ್ತನೆಗೆ ಪ್ರಯತ್ನಿಸ್ತಾರೆ. ಹೌದು. ಆದರೆ ವಾಸ್ತವದಲ್ಲಿ ಉದಾಹರಣೆಗೆ ಒಂದು ಕಠಿಣವಾದ ಅಥವಾ ಟಾಕ್ಸಿಕ್ ಆದ ಕೆಲಸದ ವಾತಾವರಣದಲ್ಲಿ ಈ ರೀತಿ ಎಲ್ಲರನ್ನೂ ದಯೆಯಿಂದ ನೋಡೋದು ನಿಜಕ್ಕೂ ಸಾಧ್ಯನಾ? ಇದು ಸ್ವಲ್ಪ ಕಷ್ಟ ಅನಿಸಬಹುದು. ಆದರೆ ಇಲ್ಲಿ ಅತ್ಯಂತ ಆಕರ್ಷಕವಾದ ವಿಷಯ ಏನಂದ್ರೆ, ಈ ದಯಾದೃಷ್ಟಿ ಅನ್ನೋದು ಬೇರೆಯವರಿಗಿಂತ ಹೆಚ್ಚಾಗಿ ನಮಗೆ ನಾವೇ ಮಾಡಿಕೊಳ್ಳುವ ಸಹಾಯ. ಅಂದ್ರೆ ನಮ್ಮ ನೆಮ್ಮದಿಗೆ ಅಂತ. ನಿಖರವಾಗಿ. ನಾವು ಇತರರನ್ನ ಜಡ್ಜ್ ಮಾಡ್ದಾಗ ಅಥವಾ ತಿರಸ್ಕರಿಸಿದಾಗ ಮೊದಲು ಕಿರಿಕಿರಿ ಆಗೋದು ನಮ್ಮ ಮನಸ್ಸಿಗ್ತಾನೆ. ಹೌದು, ನಮ್ಮ ಎನರ್ಜಿ ಕೂಡ ಹಾಳಾಗುತ್ತೆ. ಅದೇ, ನಾವು ದಯಾದೃಷ್ಟಿಯಿಂದ ನೋಡಿದಾಗ ಆ ತಿರಸ್ಕಾರದ ಭಾವನೆ ಸಂಪೂರ್ಣವಾಗಿ ನಾಶ ಆಗುತ್ತೆ. ಪರಸ್ಪರ ಘರ್ಷಣೆಗಳು ತಪ್ತವೆ. ಅಂದ್ರೆ ಮನುಷ್ಯ ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ತನ್ನ ಪಾಡಿಗೆ ತಾನೂ ಇರ್ಬೋದು. ಹೌದು, ತಪ್ಪು ಹುಡುಕುವ ಬದಲು ದಯಾಹೃದಯಿಗಳಾಗಬೇಕು ಅನ್ನೋದು ಇಲ್ಲಿನ ಮೂಲತತ್ವ. ಹಾಗಾದ್ರೆ ಇವೆಲ್ಲದರ ಅರ್ಥ ಏನು? ನಮ್ಮ ಆಲೋಚನಾ ಕ್ರಮವನ್ನ ಬದಲಾಯಿಸಿಕೊಳ್ಳುವ ಮೂಲಕ ನಮ್ಮ ಮನಸ್ಸಿಗೆ ನಾವೇ ರಾಜರಾಗ್ಬೋದಾ? ಖಂಡಿತ ಆಗ್ಬೋದು. ಯಾಕಂದ್ರೆ ಪಠ್ಯದಲ್ಲಿ ಬರುವ ನಿಶ್ಚಿಂತ ಚಕ್ರವರ್ತಿಯನ್ನು ಪರಿಕಲ್ಪನೆ ಇದೆಯಲ್ಲ, ಅದು ಬಹಳ ಕುತೂಹಲಕಾರಿಯಾಗಿದೆ. ಹೌದು, ಪಠ್ಯದಲ್ಲಿ ಒಂದು ಗಮನಾರ್ಹವಾದ ಸ್ಲೋಗನ್ ಕೂಡ ಇದೆ. ಸದಾ ಪರಮಾತ್ಮನ ಚಿಂತನೆ ಮಾಡುವರ ಮನಸ್ಸಿನಲ್ಲಿ ಯಾವುದೇ ಪ್ರಕಾರದ ಚಿಂತೆ ಇರಲ್ಲ ಅಂತ. ಅಂದ್ರೆ ಸಣ್ಣಪುಟ್ಟ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬಾರ್ದು. ನಿಜ. ಸದಾ ಉನ್ನತವಾದ ಅಥವಾ ಸಕಾರಾತ್ಮಕ ಚಿಂತನೆಯಲ್ಲಿ ತೊಡಗಿರೋರು ನಿಜವಾದ ನಿಶ್ಚಿಂತ ಚಕ್ರವರ್ತಿಯಾಗ್ತಾರೆ. ಚಿಂತೆ ಇಲ್ಲದ ಮನಸ್ಥಿತಿಗೆ ಇದೊಂದು ಅತ್ಯುತ್ತಮ ಮಾರ್ಗ. ಹೌದು, ನಮ್ಮ ಆಲೋಚನೆಗಳ ಮೇಲೆ ನಿಯಂತ್ರಣ ಸಾಧಿಸೋದು ಬಹಳ ಮುಖ್ಯ. ಇಲ್ಲಿಗೆ ಇದು ಮುಗಿಯಲ್ಲ. ಇಲ್ಲಿಯ ವಿಷಯ ನಿಜಕ್ಕೂ ಕುತೂಹಲಕಾರಿಯಾಗೋದು. ಕೇವಲ ವೈಯಕ್ತಿಕ ಶಾಂತಿ ಮಾತ್ರವಲ್ಲ, ಇತರರೊಂದಿಗೆ ಕೆಲಸ ಮಾಡುವಾಗ ಹೇಗೆ ವರ್ತಿಸಬೇಕು ಅಂತನೂ ಪಠ್ಯ ಹೇಳುತ್ತೆ. ಸಂಘಟನೆಯ ಶಕ್ತಿಯ ಬಗ್ಗೆ ಅಲ್ವಾ? ಹೌದು, ವಿಶೇಷವಾಗಿ ಸ್ವ-ಉನ್ನತಿ ಮತ್ತು ಸೇವೆಯ ಉನ್ನತಿಯಲ್ಲಿ ಒಬ್ಬರಿಗೊಬ್ಬರು ಜಿ ಎನ್ನುವುದು. ಅಂದ್ರೆ ಪರಸ್ಪರ ಒಪ್ಪಿಗೆ ಹಾಗೂ ಬೆಂಬಲವನ್ನ ಸೂಚಿಸುವುದು. ನಿಖರವಾಗಿ. ಇದರಿಂದ ಏಕತೆ ಹೇಗೆ ಬೆಳೆಯುತ್ತೆ ಅನ್ನೋದನ್ನ ವಿವರಿಸಿದ್ದಾರೆ. ಇದನ್ನ ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದಾಗ ನಮಗೆ ಸಂಘಟನೆಯ ಶಕ್ತಿಯ ನಿಜವಾದ ಅರ್ಥ ಸಿಗುತ್ತೆ. ಪಠ್ಯದಲ್ಲಿ ಈ ಏಕತೆಗೆ ಉದಾಹರಣೆಯಾಗಿ ದಾದಿಯರ ದೃಢವಾದ ಸಂಘಟನೆಯ ಬಗ್ಗೆ ಉಲ್ಲೇಖ ಇದೆ. ಆಧ್ಯಾತ್ಮಿಕ ನಾಯಕಿಯರಾದ ದಾದಿಯರು. ಹೌದು, ಅವರು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಒಗ್ಗಟ್ಟಿನಿಂದ ಸಂಸ್ಥೆಯನ್ನ ಮುನ್ನಡೆಸಿದ ರೀತಿ, ಹಾಗೆಯೇ ಪುರಾಣಗಳಲ್ಲಿ ಪಂಚಪಾಂಡವರ ಉದಾಹರಣೆಯೂ ಇದೆ. ಪಾಂಡವರು ಎಷ್ಟೇ ಕಷ್ಟ ಬಂದರೂ ಅಣ್ಣ ತಮ್ಮಂದರು ಒಂದಾಗಿ ನಿಂತ ರೀತಿ. ಹೌದು, ಇವುಗಳನ್ನ ಆದರ್ಶವಾಗಿ ನೀಡಲಾಗಿದೆ. ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಂತು ಜಿ ಎನ್ನುವ ಸಕಾರಾತ್ಮಕ ಪ್ರತಿಕ್ರಿಯೆ ನೀಡುವ ಸಂಘಟನೆಯ ಶಕ್ತಿಯು ಏನನ್ನ ಬೇಕಾದರೂ ಸಾಧಿಸಬಲ್ಲದು. ಒಟ್ಟಾರೆಯಾಗಿ ಈ ಆಳವಾದ ವಿಶ್ಲೇಷಣೆಯಿಂದ ನಾವೇನ ಅರ್ಥ ಮಾಡ್ಕೊಳ್ಬೋದು ಅಂದ್ರೆ, ದಯಾದೃಷ್ಟಿಯ ಮೂಲಕ ಇತರರ ಸಂಸ್ಕಾರಗಳನ್ನ ಒಪ್ಕೊಳ್ಳೋದು ಬಹಳ ಮುಖ್ಯ. ಹಾಗೆ ಉನ್ನತ ಚಿಂತನೆಯಿಂದ ನಿಶ್ಚಿಂತ ಸ್ಥಿತಿಯನ್ನ ತಲುಪೋದು. ಮತ್ತು ಜಿ ಎನ್ನುವ ಮೂಲಕ ಏಕತೆಯ ಸಂಘಟನೆಯನ್ನ ಕಟ್ಟುವುದು. ಇವೆಲ್ಲವೂ ಪ್ರಮುಖ ಪಾಠಗಳು. ನಿಜ. ನಮ್ಮ ದೈನಂದಿನ ಸಂಬಂಧಗಳನ್ನ ಉತ್ತಮಪಡಿಸಿಕೊಳ್ಳೋಕೆ ಇವು ದಾರಿದೀಪ ಆಗಬಲ್ಲವು. ಖಂಡಿತ. ಆದರೆ ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆ ಇದೆ. ಅದೇನು? ಕೇವಲ ತೀರ್ಮಾನಿಸುವ ದೃಷ್ಟಿಯ ಬದಲು ದಯೆಯ ದೃಷ್ಟಿಯನ್ನ ಇಟ್ಟುಕೊಳ್ಳುವುದು ನಮ್ಮ ದೈನಂದಿನ ಸಂಘರ್ಷಗಳನ್ನ ಕೊನೆಗೊಳಿಸುವುದಾದ್ರೆ, ಇಂದಿನ ವಿಭಜಿತ ಹಾಗೂ ಸ್ಪರ್ಧಾತ್ಮಕ ಕಾರ್ಯಕ್ಷೇತ್ರಗಳಲ್ಲಿ ಈ ಜಿ ತತ್ವ ಮತ್ತು ಪಾಂಡವರಂತಹ ಏಕತೆಯನ್ನ ಅಳವಡಿಸಿಕೊಂಡ್ರೆ ಅದು ನಮ್ಮ ಭವಿಷ್ಯದ ಸಮುದಾಯಗಳನ್ನ ಎಷ್ಟರ ಮಟ್ಟಿಗೆ ಬದಲಾಯಿಸಬಹುದು? ಇದೊಂದು ಬಹಳ ಆಳವಾದ ಚಿಂತನೆ. ಹೌದು, ಈ ಪ್ರಶ್ನೆಯ ಸುತ್ತ ಯೋಚನೆ ಮಾಡುತ್ತಾ ಇಂದಿನ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ.